ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಹಾಲು ಉತ್ಪಾದಕರಿಂದ ಬೃಹತ್ ಪ್ರತಿಭಟನೆ ಮಾಡಿ ಹಾಲಿನ ದರ ಏರಿಕೆಗೆ ಆಗ್ರಹಿಸಿ ಕೈಯಲ್ಲಿ ಫಲಕಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ರೈತರು ಘೋಷಣೆ ಕೂಗಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಹಾಲು ಉತ್ಪಾದಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಬರಗಾಲದ ಪರಿಸ್ಥಿತಿಯಿಂದ ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಾಲಿನ ದರ ಇಳಿಕೆ ಮಾಡಿರುವುದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಏನು ಹಾಲಿನ ದರ ಇದೆ ಅದರ ಮೇಲೆ ಕನಿಷ್ಠ ಸರ್ಕಾರ 10 ರೂಪಾಯಿ ದರ ಹೆಚ್ಚಳ ಮಾಡಬೇಕು. ಈಗ ಏನು ಸಬ್ಸಿಡಿ ಕೊಡ್ತಾ ಇದೆ 5 ರೂಪಾಯಿ, ಅದರ ಬದಲು 15 ರೂಪಾಯಿ ಸಬ್ಸಿಡಿ ಕೊಡಬೇಕು. ಈಗ ಏನು ಈ ಹಿಂದೆ ಸಬ್ಸಿಡಿ ಪ್ರೋತ್ಸಾಹ ಧನ ಬಾಕಿ ಉಳಿಸ್ಕೊಂಡಿದೆ, ಹಿಂದಿನ ಸರ್ಕಾರ ಆಗಿರ್ಬೋದು, ಈ ಸರ್ಕಾರ ಆಗಿರ್ಬೋದು, ಬಾಕಿ ಇರತಕ್ಕಂಥ ಎಲ್ಲ ಪ್ರೋತ್ಸಾಹ ಧನವನ್ನು ರೈತರಿಗೆ ತಕ್ಷಣ ನೀಡಬೇಕು. ತಕ್ಷಣ ಈ ಜಿಲ್ಲೆಯಲ್ಲಿ ಇವತ್ತು ಮೇವು ಮತ್ತು ನಮ್ಮ ಜಾನುವಾರುಗಳಿಗೆ ಇವತ್ತು ನಮ್ಮ ಹಸುಗಳಿಗೆ ಕೊಡ್ತಾ ಇರ್ತಕ್ಕಂಥ ಏನು ಫೀಡ್ ಏನಿದೆ ಸಬ್ಸಿಡಿ ದರದಲ್ಲಿ ಇವತ್ತು ಈ ಬರಪೀಡಿತ ಜಿಲ್ಲೆ ಅಂತ ಹೇಳಿಬಿಟ್ಟು ನಮಗೆ ಇವತ್ತು ಪಶು ಆಹಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ನೀಡಬೇಕು. ಮತ್ತು ಸ್ವಾಮಿನಾಥನ್ ವರದಿ ಪ್ರಕಾರ ಮುಂದಿನ ದಿನಗಳಲ್ಲಿ ನಮಗೆ ಕನಿಷ್ಠ 75 ರೂಪಾಯಿಯಷ್ಟು ರೈತರಿಗೆ ಹಾಲಿನ ದರ ನಿಗದಿ ಮಾಡಬೇಕು. ತಮಗೆಲ್ರಿಗೂ ಗೊತ್ತಿದೆ, ಇತರ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ಹಾಲಿನ ದರ ಜಾಸ್ತಿ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ 34 ರೂಪಾಯಿ ಇದೆ. ಮತ್ತು ಈ ಬರಪೀಡಿತ ನಮ್ಮ ಜಿಲ್ಲೆಯಲ್ಲಿ ಈಗೆಲ್ಲ ಇವತ್ತು ಏನೇ ಇವಾಗ ತೊಗರಿ ಬೆಳೆದಿರೋದಕ್ಕೆ ಇವತ್ತು ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ, ಜೋಳ ಬೆಳೆದಿರೋದಕ್ಕೆ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಇವತ್ತು ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತದೆ. ಆದರೆ ಹೈನುಗಾರರಿಗೆ ಯಾವುದೇ ರೀತಿ ಇವತ್ತು ಬರಪೀಡಿತ ಪ್ರದೇಶದಲ್ಲಿ ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇಲ್ಲ. ಆದ್ದರಿಂದ ಹೈನುಗಾರರು ಕೂಡ ಇವತ್ತು ತಮ್ಮ ಕೊಳವೆ ಭಾಗಗಳಲ್ಲಿ ಬರ್ತಾ ಇರ್ತಕ್ಕಂಥ ನೀರನ್ನು ಇವತ್ತು ಯಾವುದೇ ಬೆಲೆ ಹಿಡಿದೆ ಇವತ್ತು ಮೇವನ್ನು ಬೆಳೆದು ಟ್ಯಾಂಕರ್ಗಳಿಂದ ನೀರು ತಗೊಂಡು ಇವತ್ತು ಖರೀದಿ ಮಾಡಿ ಮೇವನ್ನು ಬೆಳೆದು ಇವತ್ತು ಈ ಹೈನುಗಾರಿಕೆಯನ್ನು ಉಳಿಸ್ತಾ ಇದ್ದಾರೆ. ಆದ್ದರಿಂದ ಹೈನುಗಾರರಿಗೂ ಕೂಡ ಈ ಬರಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಂದು ಪ್ಯಾಕೇಜ್ ಮುಖಾಂತರ ಹೈನುಗಾರರಿಗೆ ಪ್ರೋತ್ಸಾಹ ಧನವನ್ನು ಈ ಒಂದು ಬರಪೀಡಿತ ಸಂದರ್ಭದಲ್ಲಿ ಕೊಡಬೇಕು ಅಂತ ಕೂಡ ಪ್ರಮುಖವಾದಂಥ ಒತ್ತಾಯ ಇದೆ. ಹಾಲು ಉತ್ಪಾದನೆಗೆ ತಗುಲುತ್ತಿರುವ ವೆಚ್ಚ ಹೆಚ್ಚಾಗಿದ್ದು ರೈತರಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ಹೀಗಾಗಿ ಪ್ರತಿ ಲೀಟರ್ ಹಾಲಿಗೆ 40 ರೂಪಾಯಿ ದರ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಾಲಿನ ದರ ಪರಿಷ್ಕರಣೆ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ಪ್ರತಿಭಟನಾಕಾರರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹಾಲಿನ ದರ ಏರಿಕೆ ಸೇರಿದಂತೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಬರಗಾಲದ ಸಂಕಷ್ಟದಲ್ಲಿರುವ ಹಾಲು ಉತ್ಪಾದಕರಿಗೆ ನ್ಯಾಯಯುತ ಬೆಲೆ ನೀಡಬೇಕು. ಪ್ರತಿ ಲೀಟರ್ ಹಾಲಿಗೆ 40 ರೂಪಾಯಿ ದರ ನಿಗದಿ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದ ಮಟ್ಟಿಗೆ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಸ್ಪಷ್ಟ ಸೂಚನೆ, ಈ ವರ್ಷದ ತೀವ್ರತರವಾದ ಬರದಲ್ಲಿ ರೈತರಿಗೆ ಏನೆಲ್ಲ ಸಹಕಾರ ಮಾಡೋಕ್ಕಾಗುತ್ತೆ ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಜಿಲ್ಲೆಯ ಇತಿಹಾಸದಲ್ಲಿ ನಾವು ಈ ವರ್ಷ ತಮಗೆಲ್ಲ ಗೊತ್ತಿದೆ, ಫಸಲ್ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ರೈತರ ವಂತಿಕೆ, ಕೇಂದ್ರ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದ ಸಮಪಾಲಿನ ಅನುದಾನ, ಇವು ಮೂರೂ ಸೇರಿ ಪ್ರತಿ ಎಕರೆಗೆ ವಿಮೆ ಮಾಡಲಿಕ್ಕೆ ಅವಕಾಶ ಇತ್ತು. ಜಿಲ್ಲೆಯಲ್ಲಿ 1,53,000 ರೈತರನ್ನ ನೋಂದಣಿ ಮಾಡಿದ್ವಿ. ರೈತರ ವಂತಿಕೆ ಸುಮಾರು 4,80,00,000 ರೈತರು ಇಡೀ ಜಿಲ್ಲೆಯಲ್ಲಿ 1,53,000 ರೈತರು ಕೂಡ ಕಟ್ಟಿದ್ರು. ರಾಗಿಗೆ 399 ರೂಪಾಯಿ, ಜೋಳ ಮತ್ತು ಶೇಂಗಾಗೆ 500 ರೂಪಾಯಿ, ತಲಾ 500 ರೂಪಾಯಿ ಈ ಹಂತದಲ್ಲಿ ತಮ್ಮ ವಂತಿಕೆಯನ್ನು ಕಟ್ಟಿದ್ರು. ಆ ಥರ ಎಲ್ಲ ಕಟ್ಟಿದ ಮೊತ್ತ 4,80,00,000. ಕಳೆದ 4-5 ದಿನಗಳ ಹಿಂದೆ ಇಡೀ ಜಿಲ್ಲೆಗೆ ಸುಮಾರು 76 ಕೋಟಿ ಇನ್ಶೂರೆನ್ಸ್ ಕ್ಲೈಮನ್ನು ಕನ್ಫರ್ಮ್ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಕಳಿಸಿದ್ದೀವಿ. ಸರ್ಕಾರನೂ ಕೂಡ ಅದನ್ನು ಅನುಮೋದನೆ ಮಾಡಿ ಇನ್ಶೂರೆನ್ಸ್ ಕಂಪನಿಗೆ ಪೇಮೆಂಟ್ಗೆ ಡೈರೆಕ್ಷನ್ ಅನ್ನು. ಒಟ್ಟಿನಲ್ಲಿ ಹಾಲು ಉತ್ಪಾದಕರ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.